ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಹೇಗೆ ನೀವು ಫೇಶಿಯಲ್ ಮಸಾಜಸ್ನ ಕೊಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಮನೇಲಿ ಕೂಡ ಈ ರೀತಿಯಾಗಿ ಮಸಾಜ್ ಮಾಡಿಕೊಂಡು ಫೇಶಿಯಲ್ಸ್ನ ಮಾಡ್ಕೊಳ್ಬೋದು. ಇಲ್ಲಾಂದರೆ ಪಾರ್ಲರ್ ಕೋರ್ಸ್ನ ಕಲಿಯೋರಿಗೆ ಇದು ಯೂಸ್ಫುಲ್ ಆಗಲಿ ಅಂತ ಮಾಡ್ತಾ ಇರೋ ವಿಡಿಯೋ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಮಸಾಜ್ ಕ್ರೀಮ್ನ ಯೂಸ್ ಮಾಡಿಕೊಂಡು ಜಸ್ಟ್ ತೋರಿಸ್ತಾ ಇದ್ದೀನಿ. ನಾನು ಹೈಡ್ರಾ ಫೇಶಿಯಲ್ ಮಾಡಿದೆ ಇವ್ರಿಗೆ, ಬಟ್ ನಿಮಗೆ ಸ್ಟೆಪ್ಸ್ನ ತೋರಿಸ್ಬೇಕು ಅಂತ ಈ ಥರ ಮಸಾಜ್ನ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ಫೇಶಿಯಲ್ ಮಸಾಜ್ ಕ್ರೀಮ್ ಏನಿದೆ ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಮಸಾಜ್ ಕ್ರೀಮಲ್ಲಿ ಕೂಡ ಅಪ್ಲೈ ಮಾಡಿದಾಗ ಯೂಸ್ ಮಾಡ್ಬೋದು ಇದೇ ಸ್ಟೆಪ್ಪನ್ನು, ಇಲ್ಲ ಜೆಲ್ ಮಸಾಜಲ್ಲಿ ಕೂಡ ಯೂಸ್ ಮಾಡ್ಬೋದು. ಫಸ್ಟ್ ಫೇಸ್ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನಾವು ಯಾವಾಗಲೂ ಫೇಶಿಯಲ್ಸ್ನ ಕೆಳಗಡೆ ನೆಕ್ಕಿಂದ ಸ್ಟಾರ್ಟ್ ಮಾಡ್ಕೋತಾ ಹೋಗಬೇಕು. ಫಸ್ಟ್ ನಾನು ಬೆನ್ನಿಗೆ, ನೆಕ್ಕಿಗೆ ಏರಿಯಾಗೆಲ್ಲರೂ ಕೂಡ ಮಸಾಜ್ ಮಾಡಾದಮೇಲೆ ನೆಕ್ಸ್ಟ್ ನಾನು ಚೀಕ್ಸ್ ಹತ್ರ ಮತ್ತು ಚಿನ್ ಹತ್ರ, ಅಪ್ಪರ್ ಲಿಪ್ಸ್ ಹತ್ರ ಎಲ್ಲನೂ ಕೂಡ ನೋಡಿ ನೀವೇ ಸ್ಟ್ರೋಕ್ಸ್ನ ನೋಡ್ಕೋಬೇಕು, ಸ್ಟೆಪ್ಸ್ನ ನೋಡ್ಕೋಬೇಕು. ನೆಕ್ಸ್ಟ್ ನೋಸ್ ಹತ್ರ ಬಂದೆ, ಅದಾದಮೇಲೆ ಐ ಏರಿಯಾ, ಆಮೇಲೆ ಫೋರ್ ಹೆಡ್ಗೆ ಹೋಗಬೇಕು. ನೋಡಿ ಫೋರ್ ಹೆಡ್ ಈ ಥರ ಕೆಳಗಡೆಯಿಂದ ಮೇಲ್ಗಡೆಗೆ ತೊಗೊಂಡು ಹೋಗಬೇಕು ಫೇಶಿಯಲ್ನ ಯಾವಾಗಲೂ ಅಷ್ಟೇ. ಬಟ್ ನೀವು ಯಾವಾಗಾದರೂ ಪಿಂಪಲ್ ಸ್ಕಿನ್ ಮೇಲೆ ಫೇಶಿಯಲ್ನ ಮಾಡ್ತಾಯಿದ್ದೀರಾ ಅಂದರೆ ಫೇಶಿಯಲ್ನ ಅಪ್ವರ್ಡ್ಸ್ ಮಾಡೋ ಬದಲು ಡೌನ್ವರ್ಡ್ಸ್ ಮಾಡಬೇಕು. ಅಂದರೆ ಕೆನ್ನೆ ಹತ್ರ ನೀವು ಮೇಲ್ಗಡೆ ತೊಗೊಳ್ಳೋ ಬದಲು ಕೆಳಗಡೆ ಮಾಡ್ಕೋಬೇಕು. ಅಂದರೆ ಡೌನ್ವರ್ಡ್ ಸ್ಟ್ರೋಕ್ಸ್ನ ಕೊಡಬೇಕಾಗುತ್ತೆ ಪಿಂಪಲ್ ಇರೋವಂಥ ಸ್ಕಿನ್ನಿಗೆ. ಬಟ್ ಇವ್ರ ಸ್ಕಿನ್ ಏನು ಪಿಂಪಲ್ಸ್ ಇಲ್ಲ ಅಂತ ಹೇಳಿ ನಾನು ಅಪ್ವರ್ಡ್ ಫೇಶಿಯಲ್ಸ್ನ ಮಾಡ್ತಾಯಿದ್ದೀನಿ. ಅಪ್ವರ್ಡ್ ಮಾಡೋದ್ರಿಂದ ಸ್ಕಿನ್ ಚೆನ್ನಾಗಿ ಲಿಫ್ಟಪ್ ಆಗುತ್ತೆ, ಅದಕ್ಕೋಸ್ಕರ ನಾನು ಅಪ್ವರ್ಡ್ನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೀವು ಸ್ಟ್ರೋಕ್ಸ್ನ ನೋಡ್ಬೋದು. ನಾನು ಇದರಲ್ಲಿ ನಿಮಗೆ ಏನಿಲ್ಲ ಅಂದರೂ 10-15 ಸ್ಟೆಪ್ಸ್ನ ತೋರಿಸಿದ್ದೀನಿ. ನೆಕ್ ಹತ್ರ ಈ ಥರ ಚೆನ್ನಾಗಿ ಮಸಾಜ್ ಕೊಡೋದ್ರಿಂದ ಅವ್ರಿಗೆ ತುಂಬಾ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಪಾರ್ಲರ್ ನಡೆಸ್ತಾ ಇರೋರು ಆದರೆ ಇಲ್ಲ ಪಾರ್ಲರ್ ಕೋರ್ಸ್ ಕಲಿತಾ ಇದ್ದೀರಾ ಅಂತ ಅಂದರೆ ನಿಮಗಿದು ಯೂಸ್ಫುಲ್ ಆಗುತ್ತೆ. ನೋಡಿ ಶೋಲ್ಡರ್ಸ್ನ ಕೂಡ ಬಿಡಬಾರ್ದು, ಶೋಲ್ಡರ್ಸ್ಗೂ ಒಳ್ಳೆ ಮಸಾಜ್ನ ಕೊಡಬೇಕಾಗತ್ತೆ, ಮತ್ತು ಬ್ಯಾಕ್ಗೆ ಕೂಡ ಒಳ್ಳೆ ಮಸಾಜ್ನ ಕೊಡಬೇಕಾಗತ್ತೆ. ನೋಡಿ ಫೇಸ್ನ ಈ ಥರ ಅಪ್ಲಿಫ್ಟ್ ಮಾಡ್ತೀನಲ್ಲ, ಅದನ್ನು ನೀವು ಪಿಂಪಲ್ ಇರುವಂಥ ಸ್ಕಿನ್ ಮೇಲೆ ಡೌನ್ವರ್ಡ್ಸ್ ಮಾಡಬೇಕಾಗತ್ತೆ. ನಾನು ಹೆಂಗೆ ಅಪ್ವರ್ಡ್ಸ್ ತೊಗೊಂಡು ಅದನ್ನು ನೀವು ಡೌನ್ವರ್ಡ್ಸ್ನ ಪುಷ್ ಮಾಡಿ ಅಷ್ಟೇ. ನೋಡಿ ಐ ಹತ್ರ ಕೂಡ ಈ ಥರ ಮಾಡೋದ್ರಿಂದ ಎಂಥದೇ ರಿಂಕಲ್ಸ್, ಫೈನ್ ಲೈನ್ಸ್ ಇದ್ದರೆ ಕೂಡ ಅದು ಕಮ್ಮಿ ಆಗುತ್ತೆ. ಇದೊಂದು ಸ್ಟೆಪ್ಪು. ನೆಕ್ಸ್ಟ್ ಫೋರ್ ಹೆಡ್ಗೆ ಕೂಡ ಒಳ್ಳೆ ಮಸಾಜ್ ಕೊಡಬೇಕು. ಮತ್ತು ನೋಡಿ ಈ ರೀತಿ ಇದೊಂದು ಸ್ಟೆಪ್ಪು. ಈ ಥರ ಮಾಡೋದ್ರಿಂದ ನೋಸ್ ಚೆನ್ನಾಗಿ ಶೈನಿಂಗ್ ಬರುತ್ತೆ, ಫೋರ್ ಹೆಡ್ ಕೂಡ ಚೆನ್ನಾಗಿ ಶೈನಿಂಗ್ ಬರುತ್ತೆ. ನೋಡಿ ಈ ಥರ ಅಪ್ವರ್ಡ್ಸ್ನ ಲಿಫ್ಟ್ ಮಾಡಬೇಕಾಗುತ್ತೆ ಯಾವಾಗಲೂ ಫೇಶಿಯಲ್ಸಲ್ಲಿ. ಡೌನ್ವರ್ಡ್ಸ್ ಮಾಡಿದ್ರೆ ಅವ್ರ ಸ್ಕಿನ್ ಏಜಿಂಗ್ ಆಗಿ ಕಾಣಿಸುತ್ತೆ. ಅಪ್ವರ್ಡ್ ಮಾಡೋದ್ರಿಂದ ಒಂಥರ ಸ್ಕಲ್ಪ್ಟೆಡ್ ಸ್ಕಿನ್ ಥರ ಕಾಣಿಸುತ್ತೆ, ಫೇಶಿಯಲ್ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಸ್ಟ್ರೋಕ್ಸ್ನ ಕೊಡೋದ್ರಿಂದ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಮತ್ತು ಒಳ್ಳೆ ಗ್ಲೋ ಕೂಡ ಬರುತ್ತೆ. ಯಾವಾಗಲೂ ಅಷ್ಟೇ ಮಸಾಜ್ ನೀವು ಏನಿಲ್ಲ ಅಂದರೂ 20 ಮಿನಿಟ್ಸ್ವರೆಗೂ ಮಸಾಜ್ನ ಮಾಡಬೇಕು. ಈ ಥರದ್ದೇ ವೀಡಿಯೋಸ್ನ ನೋಡೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ನಿಮಗೆ ಪಾರ್ಲರ್ ಕೋರ್ಸ್ ಕಲಿಬೇಕು ಅಂದರೆ ಇಂಟ್ರೆಸ್ಟೆಡ್ ಇದ್ದರೆ ಕೆಳಗಡೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ, ನಾನು ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಪಾರ್ಲರ್ ಸರ್ವಿಸಸ್ ಬೇಕಂದರೆ ಕೂಡ ನೀವು ಬರ್ಬೋದು. ಫೇಶಿಯಲ್ಸ್ ಜಸ್ಟ್ 500 ಸ್ಟಾರ್ಟಿಂಗ್ ಪ್ರೈಸ್ ಇದೆ, ವಿತ್ D10 ಫ್ರೀ ಇರುತ್ತೆ.